ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ, ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಒಟ್ಟಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತೋಗ್ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡಂತ ನಿಮ್ಗೆ ಯಾರು ಹೇಳಿದ್ರು? ನೀವೇ ಹೇಳಿದ್ರಲ್ಲ ಸರ್ ಇವಾಗ ಸ್ವಲ್ಪ ಹೊತ್ತು. ರವಿ ಪೂಜಾರಿ ಅಲ್ಲ, ವಾರಿಜ್ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ವಾರಿಜ ಮೇಡಮ್, ವಾರಿಜ ಕುಟುಂಬದವ್ರು ಹೇಳಿದ್ದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು. ಕೇಳಿ, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು. ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅಲಿಗೇಷನ್ ಮಾಡ್ತಾರೆ, ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅಂತೇಳಿ ಮಾಡಿದ್ದಾರೆ ಅವರು. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ, ಮಂಗಳೂರು KMCಗೆ ಹೋಗಿ ಆ ರಿಪೋರ್ಟ್ ಅಲ್ಲಿ ಇದು ಬಾವಿಗೆ ಬಿದ್ದು ನೀರು ಕೂಡ ಸತ್ತಿದ್ದು ಅಂತ ಬರುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ನೀವು ನಂಬೋದೇ ಇಲ್ಲ ಹಂಗಿದ್ರೆ? ಮೇಡಮ್, ಈಗ ವಾರಿಜ ಪೂಜಾರ್ತಿ ಆ ಮನೇಲಿ ಕೆಲಸ ಮಾಡ್ತಾ ಇದ್ರ, ಅದು ಒಂದು ಪ್ರಶ್ನೆ. ಬಟ್ಟೆ ತೊಳಿತಾ ಇದ್ರ, ಅದು ಪ್ರಶ್ನೆ. ಸೌಜನ್ಯ ಕೊಲೆ ಆದ 1 ವರ್ಷದ ನಂತರ ಅವರ ಆತ್ಮಹತ್ಯೆ ಆಗಿದೆ. ಆತ್ಮಹತ್ಯೆನೋ ಕೊಲೆನೋ ವಾಟೆವರ್, ಅವರ ಸಾವಾಗಿರೋದು 1 ವರ್ಷದ ನಂತರ. 1 ವರ್ಷದ ನಂತರ ಇವರು ಅಲಿಗೇಷನ್ ಮಾಡೋದು ಸೌಜನ್ಯ ಕೊಲೆ ಮಾಡಿ ಬಟ್ಟೆ ತೊಳೆಯೋದಕ್ಕೆ ಕೊಟ್ಟಾಗ ಅವರಿಗೆ ಡೌಟ್ ಬಂದಿತ್ತು ಅಂತ ಅಲ್ವಾ? ಡೌಟ್ ಬಂದು 1 ವರ್ಷದ ತನಕ, ಅಂದರೆ ಇವರು ಬಟ್ಟೆ ಶರ್ಟ್ ತೊಳೆಯೋದಕ್ಕೆ ಕೊಟ್ಟಿದ್ದೇ 1 ವರ್ಷ ಆದ್ಮೇಲೆ. ವಾಟ್ ಈಸ್ 1 ವರ್ಷ ಆದ್ಮೇಲೆ ಬಟ್ಟೆ ತೊಳೆಯೋದಕ್ಕೆ ಕೊಟ್ಟರು ಅಂತ ಏನದು ನಿಮಗೆ? ನನ್ನ ಪ್ರಶ್ನೆ ಏನ್ ಗೊತ್ತಾ, ನನ್ನ ಮೈಂಡ್ ಅಲ್ಲಿರೋದಿಷ್ಟೇ, ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ, ಆ ಆತ್ಮಹತ್ಯೆನ ಸೌಜನ್ಯ ಕೇಸಿಗೆ ಹೆಂಗ್ ಕನೆಕ್ಟ್ ಮಾಡ್ತೀರಿ ನೀವು? ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಆತ್ಮಹತ್ಯೆ ಅಲ್ಲ ಸರ್. ಅಲ್ಲ, ಹೆಂಗೆ ಅಂತ ರೀಸನ್ ಏನು ಅಂತ? ಸೌಜನ್ಯ, ಯಾಕಂದ್ರೆ ವಾರಿಜ ನೋಡಿದ್ದಾರೆ ಆ ಕಿಡಿಗೇಡಿಗಳನ್ನ, ಸೌಜನ್ಯ ಎತ್ಕೊಂಡು ಹೋಗ್ತಾ ಇರೋದು ಸೌಜನ್ಯ ಒಂದಿದ್ದನ್ನ ನೋಡಿದ್ದಾರೆ. ಅವರು ತಪ್ಪಲ್ಲ, ಅದು ಹೇಳಿದ್ದಾರೆ ಸರ್. ಇಲ್ಲಿ ಕೇಳಿ ಏನಂತ, ಒಂದ್ ನಿಮಿಷ ಫಾರ್ಮ್ ಹೌಸ್ ಅಲ್ಲಿ ಸಾರಿ ಹೊಸ ಸ್ಟೋರಿ ಬಂತು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಇಲ್ಲಿ ತನಕ ನಾವು ಕೇಳಿದ್ದು ಅಲ್ಲಲ್ಲ, ಬಟ್ಟೆ ತೊಳೆಯೋದಕ್ಕೆ ಕೊಟ್ಟಿದ್ರು, ಬಟ್ಟೆಯಲ್ಲಿ ರಕ್ತದ ಕಲೆ ನೋಡಿ ಅವ್ರಿಗೆ ಡೌಟ್ ಬಂದಿತ್ತು ಅಂತ. ನೀವು ಹೇಳ್ತಾ ಇರೋದು ಸೌಜನ್ಯಾಳನ್ನ ಹೊತ್ಕೊಂಡು ಹೋಗಿದ್ದಕ್ಕೆ ಅವರೇ ಐ ವಿಟ್ನೆಸ್ ಆಗಿದ್ರು ಅಂತ ಹೇಳ್ತಾರೆ. ಇಲ್ಲ ಅದು ಯಾರು ಗೊತ್ತಾ ಸರ್, ಇದು ಇವರಿಗೆ ಅವನೊಬ್ಬ ಹುಡುಗ ಇತ್ತೀಚೆಗೆ ಬಂದಿದ್ದ ಒಬ್ಬ, ಅವನು ಮಾಡಿದ್ದು ಒಂದು AI ವಿಡಿಯೋ ನೋಡಿದ್ದಾರೆ ಇವರು. ಅವ್ರು ಹೇಳ್ತಾರೆ ಏನ್ ಗೊತ್ತಾ, ಬಹಳ ಚೆನ್ನಾಗಿ ರಸವತ್ತಾದ ಕಥೆಯನ್ನು ಕಟ್ಟೋದು. ಯಾಕಂದ್ರೆ ನಾನೊಂದು ಕತೆ ಹೇಳ್ತೀನಿ, ಅವನೊಂದು ಕತೆ ಹೇಳ್ತಾನೆ, ಹಂಗಾಗಿದೆ. ವಾರಿಜ ಅವರು ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ, ದನಿಗಳ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಈ ಸೌಜನ್ಯನ ಎತ್ಕೊಂಡು ಬರ್ತಾರೆ, ಅಲ್ಲಿ ವಾರಿಜ ನೋಡಿರ್ತಾಳೆ. ಮಾರನೇ ದಿನ ದನಿಗಳ ಮನೆಯ ಬಾವಿಯಲ್ಲಿ ವಾರಿಜ ತೇಲ್ತಾ ಇರ್ತಾಳೆ ಅಂತ ಹೇಳ್ತಾರೆ ಅವರು. ಹೆಂಗ್ ಹೇಳಿದ್ದಾರೆ ಆ ಕಥೆಯಲ್ಲಿ, ಅವ್ನ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ಬಿಟ್ಟ ಒಂದು ಫಸ್ಟ್ ಆ ಹುಡುಗ ಬಂದು ಒಬ್ಬ ಸಮೀರ್ ಅನ್ನೋ ಒಂದು ವಿಡಿಯೋ ಬಿಡ್ತಾನೆ, AI ವಿಡಿಯೋ, ಅದ್ರಲ್ಲಿ ಹೇಳ್ತಾನೆ ಅವನು. ಆಮೇಲೆ ಅದು ನಾನು ಅನ್ಕೋತೀನಿ ವಾರಿಜ ಅಂತೇಳಿ 2 ಹೆಸರು ಇರ್ಬೋದಲ್ವಾ? ಇದೇ ವಾರಿಜ. ಒಂದ್ಸಲ ಹೇಳ್ತಾರೆ ಬಾವಿಗೆ ದೂಡಿ ಕೊಲ್ತಾರೆ, ಬಾವಿನೇ ಮುಚ್ಚಿಬಿಡ್ತಾರೆ ಅಂತ. ನಾನು ಹೋಗಿ ಇದನ್ನೆಲ್ಲ ನೋಡಿ ಬಾವಿ ನೋಡ್ತೀನಿ, ಬಾವಿನೂ ಇದೆ ಅಲ್ಲಿ. ವಾರಿಜ ಅನ್ನೋರು ಅಲ್ಲಿಂದ 30 ಕಿಲೋಮೀಟರ್, ಪಿಲ್ಯಕ್ಕೂ ಮತ್ತೆ ಧರ್ಮಸ್ಥಳಕ್ಕೂ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿರುವ ವಾರಿಜ ಇಲ್ಲಿ ದನಿಗಳ ಮನೆಯಲ್ಲಿ ಕೆಲಸಕ್ಕಿದ್ಲು ಅಂತಾನೆ ಇವರು ಸುಳ್ಳು ಹೇಳುವಂಥದ್ದು. ಆ ವಾರಿಜ ಇದ್ದದ್ದು ಪಿಲ್ಯದಲ್ಲಿ. ಅಂದ್ರೆ ಈ ಕಲರ್ ಕಾಯಿಗಳನ್ನ ಹಾರಿಸ್ಬಿಟ್ಟಿದ್ದಾರೆ ಅವರು, ಹಂಗೆ ಹಿಂಗೆ ಈ ತರ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.